UPSC 2026 ಎಷ್ಟೋ ಜನ ರೆಡಿ ಆಗ್ತಾ ಇದ್ದೀರಾ. ಆ್ಯಂಡ್ UPSC ಅಪ್ಕಮಿಂಗ್ ಆಫ್ಟರ್ 26 ಲೈಕ್ 27, 28, 29 ಎಷ್ಟೋ ಜನ ರೆಡಿ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ. ಬಟ್ ಇವರಿಗೆಲ್ಲ ಏನು ಮೆಸೇಜು ಮೀನ್ಸ್ ಏನು UPSCನ ಬಂದು ಫಸ್ಟ್ ಅಟೆಂಪ್ಟೇ ಕ್ಲಿಯರ್ ಮಾಡ್ಬೋದಾ? ದಟ್ ಈಸ್ ಮೈ ಕ್ವಶನ್. ಮಾಡ್ಬೋದು. ನನ್ನ ಆನ್ಸರ್ ಏನು, ಮಾಡ್ಬೋದು. ಯಾವಾಗ ನಿಮಗೆ ಒಂದು ಪ್ರಾಪರ್ ಗೈಡೆನ್ಸ್ ಇರುತ್ತೋ ಆಗ. ನಿಮ್ಮ ಬ್ರದರು, ನಿಮ್ಮ ಸಿಸ್ಟರು ಅಥವಾ ನಿಮ್ಮ ಮನೇಲಿ ಯಾರೋ ರಿಲೇಟಿವ್ಸು ಕ್ಲಿಯರ್ ಮಾಡಿರ್ತಾರೆ ಅಂದಾಗ ಕ್ಲಿಯರ್ ಮಾಡೋ ಪಾತ್ ನಿಮಗೆ ಈಸಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ತೀನಾ ರಾಬಿ ಅವರು 2015 ಕ್ಲಿಯರ್ ಮಾಡ್ತಾರೆ. ಬಟ್ ಅದೇ 2018 ಅವ್ರ ತಂಗಿ ರಿಯಾ ರಾಬಿ ರ್ಯಾಂಕ್ 15 ತಗೋತಾರೆ. ತೀನಾ ರಾಬಿ ತಗೊಂಡಿದ್ದು Year 1 2015, ರ್ಯಾಂಕ್ 15 2018 ತಗೊಂಡಿದ್ದು ರಿಯಾ ರಾಬಿ. ಈಗ ನಾನು ರಿಯಾ ರಾಬಿದು ಏನು ಕಾಂಟ್ರಿಬ್ಯೂಷನ್ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಅವರಿಗೆ ಕ್ಲಿಯರ್ ಮಾಡೋಕ್ಕೆ ಈಸಿ ಆಯಿತು. ಯಾಕೆಂದರೆ ಅವ್ರ ಅಕ್ಕ ಮೀನ್ಸ್ ಆ ಏನೇನು ಟಫ್ನೆಸ್ ಬರುತ್ತಲ್ಲ ಅದೆಲ್ಲನೂ ಅರ್ತಿದ್ರು ಮತ್ತು ಅದನ್ನ ಕ್ಲಿಯರ್ ಮಾಡಿದರು. ಮತ್ತು ಇಬ್ಬರು ಕ್ಲಿಯರ್ ಮಾಡೋಕ್ಕೆ ಒಂದು ಮೇಯ್ನ್ ಕಾರಣ ಏನು ಅಂದರೆ, ಇವ್ರು ಏನು ಡಿಗ್ರಿ ಮಾಡಿದ್ರಲ್ಲ, ನಾವೇನು ಈಗ ಡಿಗ್ರಿ ಮಾಡ್ತೀವಲ್ಲ, ಲೈಕ್ ಇಂಜಿನಿಯರಿಂಗ್ ಆಗಿರ್ಬೋದು, BA ಆಗಿರ್ಬೋದು, ಅವೆಲ್ಲನೂ ಮಾಡ್ತೀವಲ್ಲ, ಇವ್ರು ಮಾಡಿದ್ದು ಹ್ಯುಮ್ಯಾನಿಟೀಸ್ ಬ್ಯಾಕ್ಗ್ರೌಂಡು. ಮೋಸ್ಟ್ ಆಫ್ ಏನು ಟಾಪಿಕ್ಸು UPSC ಬರೋದು ಇವರು ಇಲ್ಲೇ ಓದಿದ್ರು, ಅದ್ರ ಜೊತೆನೇ UPSCಗೆ ಪ್ರಿಪೇರ್ ಆಗಿದ್ರು. ಸೊ ಅದಕ್ಕೋಸ್ಕರ ಯಾರ್ಯಾರು ಹ್ಯುಮ್ಯಾನಿಟಿ ಬ್ಯಾಕ್ಗ್ರೌಂಡ್ ಇರ್ತಿರಲ್ಲ ಅಥವಾ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಓದೋರಾಗಿರ್ಬೋದು, ಅವ್ರಿಗೇನು ಹ್ಯುಮ್ಯಾನಿಟಿ ಕಷ್ಟ ಅಲ್ಲ. ಹ್ಯುಮ್ಯಾನಿಟಿ ನಾವು ಅಂದ್ಕೊಂಡಷ್ಟು ಕಷ್ಟ ಅಲ್ಲ. ಅವರು ಓದ್ತಾ ಇದ್ರೆ ಇದ್ರ ಜೊತೆನೇ ಕಾಂಬಿನೇಷನ್ ಮಾಡಿ ಓದ್ಬೋದು. ಸೊ ಅದಕ್ಕೋಸ್ಕರ ಯಾರಿಗೆ ಒಂದು ಪ್ರಾಪರ್ ಗೈಡೆನ್ಸು, ಈಗ ಒಂದು ಫಸ್ಟು ಅಟೆಂಪ್ಟಲ್ಲಿ ಏನು ಅನಿಸುತ್ತೆ ಅಂದರೆ ನಮಗೆ, ನಂಗೆ ಯಾರು ಗೈಡೆನ್ಸ್ ಬೇಡ, ನಾನೇ ಕ್ಲಿಯರ್ ಮಾಡಿಬಿಡ್ತೀನಿ ಅಂತ ಅನಿಸುತ್ತೆ. ಅಂದರೆ ನಂತರ ಆನ್ಲೈನಲ್ಲಿ ಎಲ್ಲ ರಿಸೋರ್ಸ್ ಸಿಗುತ್ತೆ, ಕ್ಲಿಯರ್ ಮಾಡಿಬಿಡ್ತೀನಿ ಅಂತ ಅನಿಸುತ್ತೆ. ಬಟ್ ಆನ್ಲೈನಲ್ಲಿ ಎಲ್ಲನೂ ಹೇಳೋಕ್ಕಾಗಲ್ಲ. ಈಗ ಒಬ್ಬರು ಟಾಪರ್ ಬರ್ತಾರೆ, ಈಗ ನಾನೇ ಇರ್ಬೋದು, ನಾನು ಟಾಪರ್ ಬಂದಿಲ್ಲ, ಬಟ್ ನನ್ನೇ ಕರೆಸಿದ್ರೆ ಎಲ್ಲಾದರೂ 2 hours ಮಾತಾಡಿ ಅಂತ ಹೇಳ್ತಾರೆ. ಬಟ್ ನಾನು 2 hours ಏನು ಹೇಳ್ತೀನಿ? ಬಟ್ ಎಲ್ಲನೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ತುಂಬ ಜನ ಇರ್ತಾರೆ. ಏನು ಹೇಳ್ತೀನಿ, ಒಂದು ಏನೋ ಈ ಥರ ಪ್ರಿಪೇರ್ ಆಗಿ, ಈ ಥರ ಒಂದು ಇದ್ರೊಳಗೆ ಹೋಗಿ ಅಂತ ಹೇಳ್ತೀನಿ. ಬಟ್ ಯಾವಾಗ ನೀವು ಪರ್ಸನಲಿ ಮೆಂಟರ್ಶಿಪ್ ತಗೋತಿರ್ತೀರಾ, ಯಾರೋ ನಿಮ್ಮ ಬ್ರದರು, ನಿಮ್ಮ ಗೈಡೆನ್ಸ್ ಅಥವಾ ಯಾರೋ ನಿಮ್ಮ ಮೆಂಟರಿಂದ ತಗೋತಿರ್ತಿರುವಾಗ ಅವ್ರು ಮಾಡಿದ ಮಿಸ್ಟೇಕ್ಸ್ಗಳು ನಿಮಗೆ ಹೇಳ್ತಾರೆ, ನೀವು ಈ ಥರ ಮಾಡಬೇಡಿ ಅಂತ ಹೇಳ್ತಾರೆ. ಅಂದರೆ ಚಾಣಕ್ಯ ಒಂದು ಮಾತು ಹೇಳ್ತಾರೆ, ಏನು ಅಂದರೆ, ಈ ಜೀವನ ನಾವೇ ತಪ್ಪು ಮಾಡಿ ಕಲಿಯೋವಷ್ಟು ನಮ್ಮ ಟೈಮ್ ಇಲ್ಲ, ಬೇರೆಯವರ ತಪ್ಪಿಂದ ಕಲಿತು ಅರಿಯುವುದೇ ಮೇಲು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಕಲೀರಿ. ಬೇರೆ ತಪ್ಪು ಏನು ಮಾಡಿರ್ತಾರಲ್ಲ, ಯಾರು UPSC ಫೇಲ್ ಆಗಿರ್ತಾರಲ್ಲ, ಅವರಿಂದ ಕಲಿತು ಅದನ್ನ ಉಪಯೋಗಿಸ್ಕೊಂಡು ಮುಂದೆ ನಡೆಯಿರಿ. ಆಗ ನಿಮಗೆ ಒಂದು ಒಳ್ಳೆ ಮಾರ್ಗ ಸಿಗುತ್ತೆ, ಒಂದು ಒಳ್ಳೆ ದಾರಿ ಸಿಗುತ್ತೆ. ಗೊತ್ತಾಯ್ತಾ? ಮತ್ತು ಈಗ ಯಾರು ಫಸ್ಟು ಬರ್ತಾ ಇದ್ದೀರಲ್ಲ ಅವರಿಗೆ ಜಾಸ್ತಿ ಈಗೋ ಬೇಡ. ಅಂದರೆ ನಾನು ಎಲ್ಲ ಸಬ್ಜೆಕ್ಟ್ಸಲ್ಲೂ ಚೆನ್ನಾಗಿ ಮಾಡಿದ್ದೀನಿ, ನಾನು ಗೋಲ್ಡ್ ಮೆಡಲಿಸ್ಟು, ನಾನು ಟಾಪರು, ಅವೆಲ್ಲ ಬೇಡ. ನೀವು ಯಾವಾಗ UPSCಗೆ ಬರ್ತೀರಲ್ಲ ಆ ಸೊಕ್ಕೆಲ್ಲ UPSCಗೆ ಇಳಿಸೋರು ಗೊತ್ತು. ಗೊತ್ತಾಯ್ತಾ? ಅವೆಲ್ಲನೂ ಬಿಡಿ. ಒಬ್ಬರು ಯಾರೋ ಎಕ್ಸ್ಪೀರಿಯನ್ಸ್ ಇರೋರು ಹೇಳ್ತಿದ್ದಾರೆ ಅಂದರೆ, ಇವಾಗ ನಾನೇ ಹೇಳ್ತಿದ್ದೀನಿ ಅಂದರೆ ನನ್ನ ಮಾತು ನಂಬಿ ಅಂತ ನಾನು ಹೇಳ್ತಿಲ್ಲ, ನಾನು ಎಕ್ಸ್ಪೀರಿಯನ್ಸಿಂದ ಹೇಳ್ತಿದ್ದೀನಿ. ಸೊ ಯಾಕೆಂದರೆ ನಿಮ್ಮದು ಎಕ್ಸ್ಪೀರಿಯನ್ಸ್ ಬೇರೆ ಆಗಿರ್ಬೋದು, ಬಟ್ ನಂಗೆ ಗೊತ್ತಿಲ್ಲ. ಬಟ್ ನಾನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ನಿಲ್ಲ ಅದನ್ನು ನಾನು ನಿಮಗೆ ಹೇಳ್ತೀನಿ ಅಷ್ಟೇ. ನಂಬೋದಾದರೆ ನಂಬಿ. ಇನ್ನೂ ಒಂದು ಎಕ್ಸ್ಪೀರಿಯನ್ಸ್ ನೀವು ತೊಗೊಂಡು ನಿಮ್ಮ ಏನು ಒಂದು ಮಿಸ್ಟೇಕ್ನ ರೆಡ್ಯೂಸ್ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಇದು ಇವತ್ತಿನ ಒಂದು ಯಾರು UPSC ಬಿಗಿನರ್